ನಮ್ಮ ಹುಡುಗರೆಲ್ಲ ಬಂದಿದೆ. ಒಂದು N250, ಜಾವಾ 350, ಡ್ಯೂಕ್ 200, NS 200, ರಾಯಲ್ ಎನ್ಫೀಲ್ಡ್ ಬರಬೇಕು. ಅವನು ಅಲ್ಲಿ ಸಿಲ್ಕ್ ಬೋರ್ಡ್ ಹತ್ರ ಜಾಯ್ನ್ ಆಗ್ತಾನೆ. ಟ್ರಯಾಂಪ್ ಏನೋ ಮೋಸ್ಟ್ಲಿ ಅದೊಂದು ಗಾಡಿ ಬರಬೇಕು. ಇನ್ನೊಬ್ಬ ಜಾಯ್ನ್ ಆಗ್ತಿದ್ದಾರೆ. ಜರ್ನಿ ಶುರು ಮಾಡೋಣ. ಎಲ್ಲ ಹೊರಟ್ವಿ ಎಲ್ಲಿಗೆ? ದನ ಮೀಸಕ ಹೊರಟಾಯ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನ 20 ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸ್ತಾ ಹಿಂದೆ ನನ್ ಬೈ. ತುಂಬಾ ದಿನದಿಂದ ನಮ್ಮ ಹುಡುಗರ್ನ ಹೇಳಿ ಮಾಡಿ ಎಲ್ಲ, ಒಬ್ಬ ರಜಾ ಇದ್ರೆ ಇನ್ನೊಬ್ಬ ಸಿಕ್ತಿರ್ಲಿಲ್ಲ, ಇನ್ನೊಬ್ಬ ಫ್ರೀ ಆದ್ರೆ ಇನ್ನೊಬ್ಬ ಸಿಕ್ತಿರ್ಲಿಲ್ಲ. ಹೋಗ್ತಾ ಇದೀವಿ. ಲಾಂಗ್ ಗ್ಯಾಪ್ ಆದ್ಮೇಲೆ ಲಾಸ್ಟ್ ಇಯರ್ ಇದೇ ತರ ಹೊರಟಿದ್ವಿ ಕೋಲಾರ ಸೈಡನೆ. ಅದು ಅವನಿ ಬೆಟ್ಟ ತೋರ್ಸಿದ್ವಿ. ಈ ಸತಿನೂ ಅದೇ ಫಸ್ಟ್ ಟ್ರಿಪ್ ಆ ಸೈಡೆ ಹೋಗ್ತಾ ಇದೀವಿ. ಈ ವರ್ಷದ್ದು ಫಸ್ಟ್ ಟ್ರಿಪ್ ಈ ಸತಿ ಕೈಲಾಸಗಿರಿ ಹೋಗ್ತಾ ಇದೀವಿ. ನರೇಶಕ್ಕೆ ಬರೀ ಇಂತದೆಯ. ಅಯ್ಯೋ, ನಮ್ಮನೇಲಿ ಕಸ ರಾಕ್ ಹೋಗೋದಿತ್ತಲ್ಲ, ಇಲ್ಲೇ ಆಗ್ತಾ ಇದ್ರು. ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್. ಇಂಜಿನ್ ಅಲ್ಲಿ ಏನೋ ಹೊಗೆ ಬರ್ತೈತ್ ಕಣೆ. ನಮಸ್ಕಾರ ಗಾಂಡು. ಇದು ಟ್ರಿಪ್ ರೈಡ್ ಹೋಗಿತ್ತಿದ್ವಿ ಒಂದು. ಕೈಲಾಸಗಿರಿ. ಕೋಲಾರ. ಫುಲ್ ಟ್ಯಾಂಕ್ ಹಾಕ್ಸಿದೀನಿ. ಬರೋ ತನಕ ಖಾಲಿ ಆಗ್ಬಾರ್ದು. ಇನ್ನೊಂದ್ ವಾರ ಕೇಳ್ಕೊಡ್ದು ನೀನು. ಉಸಿರು ಎತ್ತಿದ್ರೆ ಕುತ್ಕೆ ಮುರಿದು ಬಿಡ್ತೀನಿ. ಬರ್ರ ಎಲ್ಲ ಜಿಕ್ಕ ಲಕ್ಕ. ಬೆಳಕಾಯ್ತು. ಮತ್ತೊಮ್ಮೆ ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಟು ಸುಧಾಸ್ ಬ್ಲಾಗ್ಸ್. ನಮ್ಮ ಹುಡುಗ ಫಸ್ಟ್ ಟೈಮ್ ಬಂದಾನೆ, ಖುಷಿ ನೋಡಿ ಅವನು. ಫಸ್ಟ್ ರೈಡ್ ನಮ್ ಜೊತೆ ಪಿಲ್ಲನಲ್ಲಿ ಕೂತಿರೋದು. ಗಾಡಿ ಓಡಿಸ್ತಿರೋನು ಮೊದ್ಲೇ ಊಟಿ ಎಲ್ಲ ಬಂದಿದ್ದಾನೆ. ಅದೇ ಹಿಂದೆ ಕೂತಿರೋನಿಗೆ ಫಸ್ಟ್ ಟೈಮ್ ಇದು ನಮ್ ಜೊತೆ ಜಾಯ್ನ್ ಆಗಿರೋದು. ಇಷ್ಟೊಂದು ಖಾಲಿ ಇದೆ, ಇಂಜೆಕ್ಟ್ ಹೋಗ್ಬಿಡೋಣ. ಕೌಶಿ, ನಮಸ್ಕಾರ. ನಂದು 25 ಅಷ್ಟೇ. ಹಾಯ್, ದರ್ಶನ್ ಅಂತ, ಸುಷ್ಮಾ ನನ್ನ ವೈಫ್. ಸರಿ, ಹೊರಡೋಣ. ಅಲ್ಲಿ ಕಾಯ್ತಿದಾರಂತ. ನಾವು ಕೇರ್ಪುರಂ ಫ್ಲೈಓವರ್ ಹತ್ತಿ ಇಳಿದ್ರೆ ಲೆಫ್ಟ್ ಅಲ್ಲಿ ಹಾಕೊಂಡು ಹೋಗ್ತಾರೆ. ಸರಿ, ನಡ್ರಿ. ಓಕೆನಾ? ನಡ್ರಿ ಇಲ್ಲ. ನಮ್ಮ ಹುಡುಗ ಮತ್ತೆ ಅವ್ರ ಕಸಿನ್ ಇಬ್ರು ಬಂದ್ರು. ಅವ್ರನ್ನ ವೇಟ್ ಮಾಡಿ ಈಗ ಎಲ್ಲ ಒಟ್ಟಿಗೆ ಹೊರಟ್ವಿ. ಈಗ ಮತ್ತೆ ಇನ್ನೊಂದು ಸ್ಟಾಪ್ ಇದೆ, ಅಲ್ಲಿ ಬಂದು ಇನ್ನಿಬ್ರು ಜಾಯಿನ್ ಆಗ್ತಿದ್ದಾರೆ. ಇದೆಯಲ್ಲ, ನೋಡ್ರಪ್ಪ, ಸನ್ರೈಸ್ ಆಗ್ತದೆ ಆಗಿದೆ. ಈ ಡ್ರೈವರು ಟೀ ಬ್ರೇಕ್. ಟೀನಾ? ಟೀ ಬೇಕಾ ಅಂತ, ಟೀ ಬ್ರೇಕಿಗೆ ಅಂತ ಅನ್ಕೊಂಡ್ವಿ. ಟೀ ಬ್ರೇಕ್ ಬೇಡ, ಡೈರೆಕ್ಟ್ ತಿಂಡಿಗೆ ಹೋಗೋಣ ಅಂತ, ತಿಂಡಿಗೆ ಸ್ಟಾಪ್ ಕೊಡೋಣ ಅಂತ ಹೊರಡ್ತಾ ಇದೀವಿ. ಗುತ್ಕೊಂಡ್ರು. ಅಣ್ಣ ಯಾಕಣ ಮತ್ತ್ಯಾಕೋ? ಎಲ್ಲಿ ಇಲ್ಲೇ ನಳಪಾಕ ತಿಂಡಿ. ಕ್ಲೋಸು, ನಳಪಾಕನೇ ಕ್ಲೋಸು. ಗಾಯ್ಸ್, ಇಲ್ಲಿ ಇದು ಏನದು ನಳಪಾಕದಲ್ಲಿ ನಿಲ್ಸಿದ್ವಿ. ವಾವ್, ನೋಡ್ರ ರೈಡು. ವಾವ್, ಇಲ್ಲಿ ನಳಪಾಕದಲ್ಲಿ ನಿಲ್ಸಿದ್ವಿ. ನಳಪಾಕದಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇಂದ ಹೋಟೆಲ್ ಓಪನ್ ಇಲ್ಲ. ಗ್ಯಾಸ್ ಪ್ರಾಬ್ಲಮ್ ಏನ್ ಮಾಡೋಣ ಈಗ? ಅದಕ್ಕೆ ಬೇರೆ ಇಲ್ಲಿ ಚಿಂತಾಮಣಿ ಹತ್ರ ಒಂದು ಹೋಟೆಲ್ ಇದೆ ಅಂತವ್ರೆ. ನೋಡಿ ಕನೆಕ್ಟ್ ಆಗ್ಬೇಕಾರೆ ಈಗ ಹುಡುಗರೆಲ್ಲ ಅಲ್ಲಿ ಚೆನ್ನಾಗಿದೆ ಹೋಟೆಲ್ ಅಂತವ್ರೆ. ಸೊ ಅಲ್ಲೋಗಿ ಊಟ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ.
ದೋಸೆ ದೋಸೆ ರೆಡಿ, ದೋಸೆ ರೆಡಿ, ದೋಸೆ 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 ತಂದ ದೋಸೆ ತಗೊಂಡೆ, ಎಲ್ಲ ಇಡ್ಲಿ ದೋಸೆ ಎಲ್ಲ ತಗೊಂಡಿದ್ದಾರೆ. ಫೋನ್ ಮಾಡೋಣ, ಮಾಡಿಬಿಟ್ಟು ನೋಡೋಣ ಹೇಗಿದೆ ಟೇಸ್ಟ್. ಇಡ್ಲಿ ಆಯಿತು, ದೋಸೆ ಓಕೆ ಓಕೆ ಓಕೆ. ಅದು ಇಡ್ಲಿ ತಿನ್ನೋಕ್ಕಾಗಲಿಲ್ಲ, ಕೂತವಳೆ ಹಾಕ್ಬಿಟ್ಟು ಬಟ್ ಒಬ್ಬ ಚೆನ್ನಾಗಿಲ್ಲ, ನಂಗೆ ಬೇಡ. ಅದು ನಾಟೋಕೆ. ಇಡ್ಲಿ ತಿನ್ನು, ತಿನ್ನು, ವೇಸ್ಟ್ ಮಾಡಬಾರ್ದು, ತಿನ್ನೋ. ಗುರು ತಿಂಡಿ ಮುಗಿಸ್ಬಿಟ್ಟು ಈಗ ಮತ್ತೆ ಜರ್ನಿ, ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇನ್ನೇನಾದ್ರೂ ಕೈವಾರ ತಾತಯ್ಯ ಸ್ಟಾಪ್. A few moments later. ನನ್ನ ಗಾಡಿ ಪಂಚರ್ ಆಗಿದೆ ನೋಡಿ. ನಮ್ಮ ಹುಡುಗ ಎಳ್ಕೊಂಡು ಹೋಗ್ತಾವನೆ. ಕರ್ಕೊಂಡೋಗೋ ಶಿಷ್ಯ, ಜೋಪಾನ ಕಣೋ, ಜೋಪಾನ ಮಗ, ಮೆಲ್ಲಿಗೆ 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 ಮಗ 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 ಮೆಲ್ಲಿಗೆ ಮೆಲ್ಲಿಗೆ. ಡಬಲ್ ಸ್ಟ್ಯಾಂಡ್ ಹಾಕ್ಬಿಡು, ಹಾಕೋ. ಪಂಚರ್ ಅಂಗಡಿ. ಅಯ್ಯೋ ಅಯ್ಯೋ ಅಯ್ಯೋ, ಹೊಟ್ಟೆ ಉರಿತಾ ಇದೆ ನೋಡಿ, ಇಲ್ಲಿ ಹೆಂಗೆ ನಿಂತೈತೆ ನಮ್ಮ ಗಾಡಿ. ಹೊಟ್ಟೆ ಉರಿತಾ ಇದೆ ನನ್ನ ಗಾಡಿ ನೋಡೋಕ್ಕೆ. ನೋಡಿ ಎಲ್ಲಿ ಆಗಿದೆ ಇಲ್ಲಿ. ಅದೇನೆ, ಅದೇನೆ ನೆನ್ನೆ ನೆನ್ನೆ ಇದು ಮಾಡಿದ್ದು ಅವನು. ನಮ್ಮ ಹುಡುಗ ಯಾವ ರೇಂಜ್ ಹಾಕ್ಸ್ಕೊಂಡ್ ಬಂದವನೇ ಅಂತ ಪಂಚರ್ನ ಹೊಸ ಹೊಲ ಆಗ್ಬಿಟ್ಟೈತೆ ಅದ್ರ ಜೊತೆಗೆ. ಎಷ್ಟು ಖುಷಿ ಇದೆ ನಿಮಗೆ ಈ ಪಂಚರ್ ಆಗಿರೋದ್ರಲ್ಲಿ? ತುಂಬ ಖುಷಿ ಆಗ್ತಾ ಇದೆ. ಚಿಕ್ಕ ಊರು ಬಾಗಿಲು ಆಗ್ತಾ ಇದೆ, ಚಿಕ್ಕ ಸುಟ್ಟು ಊರಾಗೈತೆ. ನಡ್ರಿ ನಡ್ರಿ. ಇದೇ ಕೈವಾರ, ಬಾ ಗುರು, ಕೈವಾರ. ಇಲ್ಲೇ ಮೊಬೈಲು ಯೂಸ್ ಮಾಡೋಂಗಿಲ್ಲ. ತಾತಯ್ಯ ಇದು ಕೈವಾರ ತಾತಯ್ಯ. ನೋಡಪ್ಪ, ಕೈವಾರ ತಾತಯ್ಯ. ಇದು ಕೈವಾರ ಏನಿತ್ತು ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಪುರಾಣ ಪ್ರಕಾರ ಇದು ಹಿಂದೆ ಇದನ್ನ ಚಕ್ರ, ಏಕಚಕ್ರ ಪುರ ಅಂತ ಕರಿತಿದ್ರು. ಇಲ್ಲಿ ಬಂದು ಏನಂದ್ರೆ ಭೀಮನು ಬಕಾಸುರನ ಕೊಂದ ಸ್ಥಳ ಇದು ಮತ್ತೆ ಕೈಲಾಸಗಿರಿ ಅಂತ ಇದೆ, ಇನ್ನೊಂದು ಹೋಗ್ತೀವಿ ನಾವು ಅಲ್ಲಿ. ಅವನು ಕೊಂದಿದ್ದು ಇದು ಸ್ಥಳಕ್ಕೆ, ಇದೆಲ್ಲ ಸೇರಿ ಭೀಮ ಬಕಾಸುರನ್ ಕೊಂದಿದ ಸ್ಥಳ ಅಂತ ಕರೀತಾರೆ. ಹಂಗಾಗಿ ಇದಕ್ಕೆ ಹೆಸರಿದೆ ಇಲ್ಲಿ ಕೈವಾರ ಅಂತ. ಆಮೇಲೆ ಇನ್ನೊಂದೇನು ಅಂದ್ರೆ ಬಕಾಸುರ, ನಾನು ಆಗ್ಲೇ ಹೇಳಿದ್ನಲ್ಲ ಭೀಮ ಬಕಾಸುರನ್ ಸಾಯಿಸ್ತ ಅಂತ. ಇದೇನಕ್ಕೆ ಫೇಮಸ್ ಅಂದ್ರೆ ಬಕಾಸುರನ ಸಾಯಿಸ್ಬಿಟ್ಟು ಇಲ್ಲಿ ಬಂದು ಸಮಾರ ಆದ್ಮೇಲೆ ಹತ್ಯೆ ದೋಷ ಪರಿಹಾರಕ್ಕೆ ಇಲ್ಲಿ ಬರ್ತಾನೆ ಭೀಮ. ಇಲ್ಲಿ ಬಂದು ಹತ್ಯೆ ಅಂದ್ರೆ ಲಿಂಗನ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಹತ್ಯೆ ಪರಿಹಾರ ಮಾಡ್ಕೊಂತಾನೆ. ಅದಕ್ಕೆ ಇಲ್ಲಿ ಫೇಮಸ್. ಅದನ್ನ ಕಂಡು ಇವರು ತಾತಯ್ಯನವರು ಕೂತು ತಪಾಸ್ ಮಾಡಿ ಇದೆಲ್ಲ ಗೊತ್ತಿದ್ದು ವಿಷಯ ಗೊತ್ತಾಗಿ ಇದಕ್ಕೆಲ್ಲ ಇತಿಹಾಸ ಕಳಿಬಾರ್ದು ಅಂದ್ಬಿಟ್ಟು ಅವರು ತಪಾಸ್ ಕೂತು ವಿಷ್ಣು ಹತ್ರ ವರ ತಗೊಂಡು ಇಲ್ಲಿ ದೇವಸ್ಥಾನ ಕಟ್ತಾರೆ. ಕಚ್ಚವನ್ನ ಚೆನ್ನಾಗ್ ಮಲಗಿಸ್ತೀಯ ಕಣ, ಅಭ್ಯಾಸ ಬಲ. ಅದೇ ಎಷ್ಟ್ ನಾಯಿ ಮಲಗಿಸ್ತೀಯ ಇಂಥವು, ಸಾವಿರ ಬಗ್ಸಿದ್ಯಾ. ಸೆಕೆಂಡ್ ಇಸ್ಕ ಮಗ. ಕಂಡಿಡಿದಕ್ಕಲ್ಲ ಓದ್ ಜನದಲ್ಲಿ ನೀನೇ ಅಪ್ಪ ಅಂತ. ನಾವು ಗವಿ ಟೆಂಪಲ್ ಅನ್ಕೊಂಡ್ವಿ, ಮೋಸ್ಟ್ಲಿ ಕೈಲಾಸಗಿರಿಗೆ ಬಂದ್ವಾ ಅಂತ. ಗೊತ್ತಾ? ನನಗೆ ಗೊತ್ತಿಲ್ಲ. ನಂಗನ್ಸೋ ಪ್ರಕಾರ ಅಲ್ಲಿ ಆ್ಯಕ್ಚುಲಿ ಆಗಲೇ ಬೋರ್ಡ್ ಇತ್ತು ಅಲ್ಲಿ, ವೇ ಟು ಕೈಲಾಸಗಿರಿ ಅಂತ. ಮೋಸ್ಟ್ಲಿ ನಾವು ಅಲ್ಲಿಗೆ ಬಂದಿದ್ದೀವಿ ಅನಿಸುತ್ತೆ. ಅಲ್ಲಿಗೆ ಹೋದ್ಮೇಲೆ ಕನ್ಫರ್ಮ್ ಆಗುತ್ತೆ.
ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ನಮ್ಮ ರೈಡರ್ಸ್ ಎಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹಚ್ಚಿ 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 ಹಚ್ಚಿ. ನಾನು ಅನ್ಕೊಂಡಿದ್ದೆ ನಾವೇ ಸ್ಟೆಪ್ಸ್ ಹತ್ಬೇಕು ಅಂತ, ಬಟ್ ಐ ಆಮ್ ವೆರಿ ಯಾರನ್ನಾದ್ರೂ ಕೇಳೋಣವಾ ಯಾವ ಟೆಂಪಲ್ಲು ಅಂತ. ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಆ ಸೈಡು. ಇದು ಮೋಸ್ಟ್ಲಿ ಬಂದಿದ್ದೀವಿ, ಡೆಸ್ಟಿನೇಷನ್ ರೀಚ್ ಆದ್ವಿ. ಆದರೆ ಯಾವ ಟೆಂಪಲ್ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾವ ಟೆಂಪಲ್ ಇದು? ಎಲ್ಲ ಪಾರ್ಕ್ ಮಾಡ್ತಾ ಇದ್ದೀವಿ ಗಾಡಿಗಳನ್ನ. ಕೈಲಾಸಗಿರಿಗೆ ಬಂದಿದ್ದೀವಿ ಇವಾಗ. ಇದು ಏನಪ್ಪ ಕೈವಾರ ಮುಗೀತು, ಇವಾಗ ಕೈಲಾಸಗಿರಿಗೆ ಬಂದಿದ್ದೀವಿ. ಒಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗವಿ ಬೆಟ್ಟಕ್ಕೆ ಅಂತ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅಲ್ಲಿ ಕ್ಲೋಸ್ ಆಗಿದೆ ಅಂತ ಅಂದರೆ ಯಾರೋ, ಅದಕ್ಕೆ ಈಗ ಡೈರೆಕ್ಟ್ ಕೈಲಾಸಗಿರಿಗೆ ಹೋಗೋಣ ಅಂತ ಕೈಲಾಸಗಿರಿಗೆ ಬಂದ್ವಿ. ಕೈಲಾಸಗಿರಿ ನೋಡಿ ಹಿಂಗಿದೆ, ಇಲ್ಲಿ ಬೆಟ್ಟ, ಅದು ಮೇಲೇನೆ ಬೆಟ್ಟ. ಬೆಟ್ಟ ಹುಡುಗರೆಲ್ಲ ಬರ್ತಾವ್ರೆ. ಇಲ್ಲ ನೀವೇ ಸರಿ ಹೋಗೋಣ. ಒಬ್ಬ ಮನುಷ್ಯ ಕಿತ್ತಿರೋದಿದು ಈ ಗುಹೆನ. ಆಗ್ಲೇ ಹೇಳಿದ್ನಲ್ಲ ಅದೇ ಸ್ಟೋರಿ. ಸರಿ ಬ್ರೋ, ಜಾಗ ಬಿಡಿ. ಟೆಂಪಲ್ ನೋಡೋಣ. ಕೈಲಾಸಗಿರಿ ಶರಣ ಶಾಲೆ 300 ರೂಪಾಯಿ. ಶಾಲಾ 300 ರೂಪಾಯಿ. ಏನೋ ಹಿಂಗಿದೆ ಇರ್ಬೋದು ಅನ್ಸ್ತದೆ. ಇಲ್ಲ ಆ ಕಡೆ ಹೋಗ್ಬೇಕು. 300 ರೂಪಾಯಿ. ಅಲ್ಲಿಗೆ 300 ರೂಪಾಯಿ ಎಂಟ್ರಿ ಫೀಸ್ ಅನ್ಕೊಬಿಟ್ಟಿದೆ 300 ರೂಪಾಯಿನ ಶಾಲೆಗದು. ಸಬ್ವೆ ಇನ್ನು ಮೂಲ ಮಿಸ್ಸಿಲ್ಲ. ಉಡುಪಿ ವಿಜ್ಜಲ್ಲಿ ಇದು ದೋಸೆ ತಿಂದೆ. ಕೈಲಾಸಗಿರಿ ಪರ್ವತ ತಂಪಾದ ಜಾಗ ಹಿಡಿದು ತೊಡೆ ಮೇಲೆ ಒಳ್ಳೆ ಕೈಲಾಸಗಿರಿಲಿ ನೀಟಾಗಿ ಮಲಗಿದೀಯ. ಇನ್ನೇನ್ ಬೇಕು ನಿಂಗೆ? ಸೊ ಗೈಸ್ ಮುಗೀತು, ಕೈಲಾಸಗಿರಿ ಟೆಂಪಲ್ ಮುಗೀತು. ನೋಡಿದ್ರ ಅಂದ್ರೆ ಮಾತ್ರ ಆ ಕಡೆ ಅಂದ್ರೆ ಇಲ್ಲಿ ಮಾತ್ರ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರೋದು, ಇಲ್ಲಿ ಬಿಟ್ಟರೆ ನನಗೆ ವಿಡಿಯೋ ಮಾಡಕ್ಕೆ ಬೇರೆ ಕಡೆ ಪರ್ಮಿಷನ್ ಇಲ್ಲ. ಇದೊಂದು ಅಷ್ಟೇ ತೋರ್ಸಕ್ಕಾಗದು ನಾನು ವಿಡಿಯೋದಲ್ಲಿ. ಸೊ ಅಲ್ಲ ಆ ಕಡೆ ಈಶ್ವರಂದು ಲಿಂಗ ಇತ್ತು, ಅದೆಲ್ಲ ತೋರ್ಸಕ್ ಆಗ್ಲಿಲ್ಲ. ಹಂಗಾಗಿ ಇಲ್ಲಿಗೆ ಮುಗೀತು, ಮುಗಿಸ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಹೋಗಂಗಿಲ್ಲ, ಕ್ಯಾಮ್ರಾ ನಾಟ್ ಅಲೌಡ್, ಹಂಗಾಗಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಈಗ ಇಲ್ಲಿ ಹೋಗಂಗಿಲ್ಲ ಇಲ್ಲಿ. ಸೊ
ಇಲ್ಲಿ ಹೋಗಿದ್ರೆ ನಿಮಗೆ ಲಿಂಗ ಈಶ್ವರ ಸಿಗೋದು. ನಾನು ಹೇಳಿದ್ನಲ್ಲ ಪಾರ್ವತಿ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ದು ಅದು ಸಿಗೋದು. ಇಲ್ಲಾಂದ್ರೆ ಇದು ನೋಡಕ್ ಆಗಲ್ಲ, ಯಾಕಂದ್ರೆ ವಿಡಿಯೋನ ತೋರ್ಸ್ಬಿಡಿ ಅಂದ್ರು, ಹಂಗಾಗಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಮುಗೀತು. ಹೇಳಿದ್ನಲ್ಲ ಕೈಲಾಸಗಿರಿ ಇದು ಭೀಮ ಬಕಾಸುರನ ಕೊಂದಿದ್ದು ಸ್ಥಳ ಇದು, ಹಂಗಾಗಿ ಫೇಮಸ್ ಆಗಿದ್ದು ಕೈಲಾಸಗಿರಿ. ಅದನ್ನ ಬಂದು 1994ರಲ್ಲಿ ಚೌಡ ರೆಡ್ಡಿ ಅಂತ ಒಬ್ರು ಇದ್ರು, ಅವರು ಇದನ್ನ ನೋಡಿ ಇದನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದು. ಇಲ್ಲಿ ಬಂದು ಆಮೇಲೆ ಪಾರ್ವತಿ ಈಶ್ವರ ಇಬ್ರು ಇರೋಂಥದ್ದೊಂದು ಲಿಂಗ ಇದೆ, ಅದನ್ನ ಸ್ಥಾಪನೆ ಮಾಡಿ ಇದನ್ನ ಅವಾಗಿಂದ ಪೂಜೆ ಮಾಡ್ತಾ ಇದಾರೆ. ಇದು ಬಂದು ಕೈಲಾಸಗಿರಿ, ಹಂಗಾಗಿ ಫೇಮಸ್ ಇದು. ನೋಡಿ ಇದು ವ್ಯೂ ಹೇಗಿದೆ ನೋಡಿ, ಇದು ಹಿಂಗಿದೆ ವ್ಯೂ. ನೋಡಿದ್ರಲ್ಲ. ನೆಕ್ಸ್ಟ್ ನಾವು ಮುಕ್ತೇಶ್ವರ ಟೆಂಪಲ್ ಹೋಗ್ತಾ ಇದೀವಿ. ಅದು ತುಂಬಾ ಹಳೆ ಟೆಂಪಲ್, ಅದಕ್ಕೂ ಒಂದು ಒಳ್ಳೆ ಇತಿಹಾಸ ಇದೆ. ಅಂದ್ರೆ ಮುಕ್ತೇಶ್ವರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಮುಕ್ತಿ ಏನೇ ಇದ್ರು ಏನೇ ಬೇಡ್ಕೊಂಡ್ರು ಟೆಂಪಲ್ ಅಲ್ಲಿ ಆಗುತ್ತೆ ಅಂತಾರೆ. ಅಲ್ಲಿ 11 ರೂಪಾಯಿ ಏನೋ ವೈಟ್ ಕಲರ್ ಅಂದ್ರೆ ಬಿಳಿ ಬಟ್ಟೆಗೆ 11 ರೂಪಾಯಿ ಕಟ್ಬಿಟ್ಟು ಅರ್ಕೆ ಹೊತ್ಕೊಂಡ್ರೆ ನೀವ್ ಏನೇ ಅರ್ಕೆ ಹೊತ್ಕೊಂಡಿದ್ರು ಅದು ಈಡೇರುತ್ತೆ ಅಂತಾರೆ ಆ ಟೆಂಪಲ್ ಅಲ್ಲಿ. ಅಷ್ಟು ಫೇಮಸ್, ಅಷ್ಟು ಒಳ್ಳೆ ದೇವಸ್ಥಾನ ಅದು. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಸಿಗ್ತೀನಿ. ಓಕೆ ಬಾಯ್ಸ್, ನೋಡ್ಕೊಂಬಿಡಿ. ಲಾಸ್ಟ್ ಹೋಗ್ತಾ ಇದೀವಿ, ಮುಗೀತು ಕೈಲಾಸಗಿರಿ. ಫಸ್ಟ್ ಟೈಮ್ ಕನ್ನಡ. ಅಲ್ಲಿ ತೋರಿಸ್ಬೇಕಾ? ಹ್ಞೂ ಅದು ಬೇಕು. ಇವಾಗ ನಾ ಬರ್ತೀನಿ, ಕೊಟ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಬ್ರೋ ಹೇಗಿತ್ತು? ಚೆನ್ನಾಗಿತ್ತಾ ರೈಡು? My first experience and it's been very good. Yeah, okay. 2 candidates. Welcome to our family. All the best. Sudar's vlogs. Sudar's vlogs. Let's plan Thank for you, next bro. trip. Thank you for coming. Very soon. Thank you. Okay. All the best. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ಸ್ ಫೈನಲಿ ಟ್ರಿಪ್ ಮುಗೀತು. Guys. ಇವತ್ತಿನ ಕೈಲಾಸಗಿರಿ ಟ್ರಿಪ್ ಸಕ್ಸಸ್ಫುಲಿ ಕಂಪ್ಲೀಟ್ ಕಂಪ್ಲೀಟೆಡ್ ಆಫ್ಟರ್ ಊಟಿ ಟ್ರಿಪ್. ದೊಡ್ಡಪ್ಪನ ಜೊತೆ ಪಂಚರ್ ಆಗಿ ಇವನ್ ಗಾಡಿ ಜೊತೆ ಪಂಚರ್ ಆಗ್ತಲೇ ಹೇರ್ ಆಗಿರೋ ನನ್ನ ಗಾಡಿ ಜೊತೆ ಬ್ಲಾಗ್ಸ್ ಮುಗೀತು ಒಂದು ಟ್ರಿಪ್ ಈ ವರ್ಷದ. ವರ್ಷದಲ್ಲ, ಫಸ್ಟ್ ಟ್ರಿಪ್ ಈ ವರ್ಷದ್ದು ಫಸ್ಟ್ ಟ್ರಿಪ್ ಶುರು ಆಯ್ತು. ಶುರು ಆಯ್ತು. ಓಕೆ ಕಟ್.